ಅಭಿಜಿತ್ ಸಿಟ್ಟಿನಿಂದ ಜಾನುವಿನ ಫೈಲ್ ಪುಟಗಳನ್ನು ತಿರುಗಿಸುತ್ತಾನೆ. ಮೊದಮೊದಲು ಅಸಡ್ಡೆಯಿಂದ ನೋಡುತ್ತಿದ್ದ ಅವನ ಕಣ್ಣುಗಳು ಒಮ್ಮೆಲೇ ಅಚ್ಚರಿಯಿಂದ ಅರಳುತ್ತವೆ. ಅಲ್ಲಿ ಸಾಂಪ್ರದಾಯಿಕ ಕಲೆ ಮತ್ತು ಆಧುನಿಕ ಫ್ಯಾಷನ್ನ ಅದ್ಭುತ ಸಮ್ಮಿಲನವಿತ್ತು. ಜಾನು ಸರಳವಾಗಿ ಕಂಡರೂ ಅವಳ ಯೋಚನೆಗಳು ಮಾತ್ರ ಬಹಳ ಶ್ರೀಮಂತವಾಗಿದ್ದವು. ಅಭಿಜಿತ್ ತನ್ನಲ್ಲೇ, ಇವಳ ಹತ್ತಿರ ಇರೋ ಈ ಐಡಿಯಾಗಳು ಇಲ್ಲಿರುವ ಯಾವ ದೊಡ್ಡ ಡಿಸೈನರ್ ಹತ್ತಿರವೂ ಇಲ್ಲ. ಆದರೆ ಇವಳ ಆಟಿಟ್ಯೂಡ್. ಅವನು ಫೈಲನ್ನು ಪಕ್ಕಕ್ಕೆ ಇಟ್ಟು ಗಂಭೀರವಾಗಿ ಜಾನುವಿನ ಮುಖ ನೋಡ್ತಾನೆ. ಅಭಿಜಿತ್, ನೋಡಿ ಜಾನಕಿ, ನಿನ್ನ ಡಿಸೈನ್ಸ್ ಚೆನ್ನಾಗಿವೆ. ಆದರೆ ಈ ಆಫೀಸಿಗೆ ಬರೋಕ್ಕೆ ಒಂದು ಸ್ಟ್ಯಾಂಡರ್ಡ್ ಬೇಕು. ಅದನ್ನು ನೀನು ಮೇಂಟೈನ್ ಮಾಡ್ತೀಯ ಅಂತ ನನಗನ್ನಿಸ್ತಿಲ್ಲ. ಜಾನು ಅಚಲವಾದ ಧ್ವನಿಯಲ್ಲಿ, ಸರ್, ನೀವು ಬಟ್ಟೆ ಡಿಸೈನ್ ಮಾಡೋಕ್ಕೆ ನನ್ನನ್ನು ಕೆಲಸಕ್ಕೆ ತಗೊತಿದ್ದೀರೋ ಅಥವಾ ನಾನು ಹಾಕೋ ಬಟ್ಟೆ ನೋಡಿ ತಗೊತಿದ್ದೀರೋ? ಬಡತನ ಅಂದರೆ ಅದು ಬಟ್ಟೆಯಲ್ಲಿ ಇರ್ಬೋದು, ಆದರೆ ನನ್ನ ಯೋಚನೆಯಲ್ಲಿ ಇಲ್ಲ. ಅಭಿಜಿತ್ಗೆ ಅವಳ ನೇರವಾದ ಮಾತುಗಳು ಚುಚ್ಚುತ್ತವೆ. ಸರಿಯಾದ ಸಮಯಕ್ಕೆ ಅವನ ಮ್ಯಾನೇಜರ್ ಬಂದು, ಸರ್, ಮುಂದಿನ ವಾರ ಲಂಡನ್ ಕ್ಲೈಂಟ್ಸ್ಗೆ ಪ್ರೆಸೆಂಟೇಷನ್ ಇದೆ. ನಮ್ಮ ಹತ್ತಿರ ಇನ್ನೂ ಪರ್ಫೆಕ್ಟ್ ಡಿಸೈನ್ ರೆಡಿ ಇಲ್ಲ ಎಂದು ಗಾಬರಿಯಿಂದ ಹೇಳುತ್ತಾನೆ. ಅಭಿಜಿತ್ಗೆ ಬೇರೆ ಯಾವ ದಾರಿಯೂ ಇರುವುದಿಲ್ಲ. ಜಾನುವಿನ ಫೈಲ್ ನೋಡಿದರೆ ಆ ಲಂಡನ್ ಪ್ರಾಜೆಕ್ಟ್ ಖಂಡಿತ ಸಕ್ಸಸ್ ಆಗುತ್ತದೆ ಎಂದು ಅವನಿಗೆ ಗೊತ್ತಿರುತ್ತದೆ. ಅಭಿಜಿತ್, ಓಕೆ, ಯು ಆರ್ ಹೈಯರ್ಡ್. ನಿನಗೆ ಕೆಲಸ ಸಿಕ್ಕಿದೆ. ನಾಳೆಯಿಂದಲೇ ಕೆಲಸಕ್ಕೆ ಬರ್ಬೋದು. ಆದರೆ ನೆನ್ಪಿಟ್ಕೋ, ಇದು ನನ್ನ ಕಂಪನಿ. ಇಲ್ಲಿ ನಾನೇ ಬಾಸ್. ನಿನ್ನ ಈ ಉಡಾಫೆ ಮಾತುಗಳು ಇಲ್ಲಿ ನಡೆಯಲ್ಲ. ಜಾನು ಮನಸ್ಸಲ್ಲೇ ಸಂಭ್ರಮಿಸಿದರೂ ಮುಖದಲ್ಲಿ ಯಾವುದೇ ಅತಿಯಾದ ಸಡಗರ ತೋರಿಸದೆ ನಮಸ್ಕರಿಸುತ್ತಾಳೆ. ಜಾನು, ಧನ್ಯವಾದಗಳು ಸರ್. ನಾಳೆ ಸರಿಯಾದ ಸಮಯಕ್ಕೆ ಇಲ್ಲಿರ್ತೀನಿ. ಅವಳು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅವಳು ಹೋಗುವುದನ್ನೇ ನೋಡುತ್ತಿದ್ದ ಅಭಿಜಿತ್ಗೆ ಅವಳ ಆತ್ಮವಿಶ್ವಾಸ ಎಲ್ಲಿಂದ ಬರುತ್ತಿದೆ ಎಂಬ ಕುತೂಹಲ ಶುರುವಾಗುತ್ತದೆ. ಆದರೆ ಅವಳ ಪ್ರವೇಶ ಈ ಕಂಪನಿಯಲ್ಲಿ ಕೆಲವರಿಗೆ ಇಷ್ಟವಾಗುವುದಿಲ್ಲ. ಅಭಿಜಿತ್ನ ಕಂಪನಿಯಲ್ಲಿ ಕೆಲಸ ಮಾಡುವ ಮತ್ತು ಅವನನ್ನು ಮದುವೆಯಾಗಲು ಹೊಂಚು ಹಾಕುತ್ತಿರುವ ಮಾಯಾ, ಜಾನು ಬಂದಿದ್ದನ್ನು ಕಂಡು ಕುತಂತ್ರದ ಜಾಲ ಹೆಣೆಯಲು ಶುರು ಮಾಡ್ತಾಳೆ. ಜಾನುಗೆ ಕೆಲಸ ಸಿಕ್ಕ ಖುಷಿಗೆ ಅವಳ ತಾಯಿಗೋಸ್ಕರ ಸ್ವೀಟ್ಸ್ ತಗೊಂಡು ಮನೆ ಕಡೆ ಹೋಗುತ್ತಾಳೆ. ಈಗ ಅಭಿಜಿತ್ ಯಾರು ಅಂತ ತಿಳ್ಕೊಳ್ಳೋಣ ಬನ್ನಿ. ಅಭಿಜಿತ್ ಒಬ್ಬ CEO ಮಾತ್ರವಲ್ಲ, ಅವನು ನಗರದ ಪ್ರತಿಷ್ಠಿತ ವರ್ಧನ್ ಸಾಮ್ರಾಜ್ಯದ ಉತ್ತರಾಧಿಕಾರಿ. ಅಭಿಜಿತ್ ವಾಸಿಸುವ ಮನೆ ಒಂದು ಅರಮನೆಯೆಂದರೂ ತಪ್ಪಾಗದು. ಬಿಳಿ ಮಾರ್ಬಲ್ ಕಲ್ಲುಗಳಿಂದ ನಿರ್ಮಿತವಾದ ಈ ಬಂಗಲೆಯು ಸುತ್ತಲೂ ಸುಂದರ ಉದ್ಯಾನವಿದೆ. ಮನೆಯ ಒಳಗೆ ಕಾಲಿಟ್ಟರೆ ಮನೆಯ ಗೋಡೆಗಳ ಮೇಲೆ ಹಳೆಯ ಕಾಲದ ರಾಜಮನೆತನದ ಪೇಂಟಿಂಗ್ಗಳು ಕಣ್ಮನ ಸೆಳೆಯುತ್ತವೆ. ಮನೆಯ ಪ್ರತಿಯೊಂದು ಮೂಲೆಯೂ ಐಶ್ವರ್ಯದ ಸಂಕೇತವಾಗಿದೆ. ಈ ಮನೆಯ ಅಧಿಪತಿ ಅಭಿಜಿತ್ನ ಅಜ್ಜಿ ರಾಜಲಕ್ಷ್ಮೀ ದೇವಿ. ಇವರು ತುಂಬಾನೇ ಕಟ್ಟುನಿಟ್ಟು. ಸಾಂಪ್ರದಾಯಿಕ ಉಡುಗೆ, ಗಂಭೀರ ಮುಖಭಾವ ಮತ್ತು ಕೈಯಲ್ಲೊಂದು ಬೆಳ್ಳಿಯ ಬೆತ್ತ ಹಿಡಿದು ನಡೆಯುವ ಇವರನ್ನು ಕಂಡರೆ ಇಡೀ ಕುಟುಂಬಕ್ಕೆ ಗೌರವ ಮಿಶ್ರಿತ ಭಯ. ಇವರಿಗೆ ಸಮಯ ಪ್ರಜ್ಞೆ ಮತ್ತು ಶಿಸ್ತು ಅಂದರೆ ಪ್ರಾಣ. ಅಭಿಜಿತ್ಗೆ ಅಜ್ಜಿ ಅಂದರೆ ಅತೀವ ಪ್ರೀತಿ ಮತ್ತು ಗೌರವ. ಅಭಿಜಿತ್ನ ಕೋಪದ ಸ್ವಭಾವ ಬಂದಿದ್ದೇ ಇವರಿಂದ. ಇವರು ಅಭಿಜಿತ್ಗೆ ಒಬ್ಬಳು ಸುಸಂಸ್ಕೃತ ಮತ್ತು ಶ್ರೀಮಂತ ಮನೆತನದ ಹುಡುಗಿಯನ್ನು ತಂದು ಮದುವೆ ಮಾಡಬೇಕೆಂಬ ಹಂಬಲದಲ್ಲಿದ್ದಾರೆ. ಇನ್ನು ಅಭಿಜಿತ್ನ ತಂದೆ ಬಗ್ಗೆ ಬಂದರೆ ಅವರು ವ್ಯವಹಾರದಲ್ಲಿ ಬ್ಯುಸಿಯಾಗಿದ್ದಾರೆ. ತಾಯಿ ಮಗನ ಮದುವೆಯ ಬಗ್ಗೆ ಚಿಂತಿಸುತ್ತಿರುತ್ತಾರೆ. ಇಡೀ ಕುಟುಂಬದ ನಿರ್ಧಾರಗಳು ಮಾತ್ರ ಅಜ್ಜಿಯ ಕೈಯಲ್ಲೇ ಇರುತ್ತವೆ. ರಾತ್ರಿ ಡಿನ್ನರ್ ಟೇಬಲ್ನಲ್ಲಿ ಎಲ್ಲರೂ ಕುಳಿತಿದ್ದಾರೆ. ರಾಜಲಕ್ಷ್ಮೀ ದೇವಿ ಗಂಭೀರವಾಗಿ ಅಭಿಜಿತ್ನನ್ನು ನೋಡುತ್ತಾರೆ. ಅಭಿ, ನಮ್ಮ ಕಂಪನಿಗೆ ಹೊಸದಾಗಿ ಯಾರನ್ನು ಡಿಸೈನರ್ ಆಗಿ ತಗೊಂಡಿದ್ದೀಯಂತೆ, ಹೌದಾ? ಅವಳ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಅಂತ ವಿಚಾರಿಸಿದ್ಯಾ? ಅಭಿಜಿತ್, ಅಜ್ಜಿ, ಅವಳು ಬರೀ ಒಬ್ಬ ಎಂಪ್ಲಾಯಿ ಅಷ್ಟೇ. ಅವಳ ಟ್ಯಾಲೆಂಟ್ ನೋಡಿ ಕೆಲಸಕ್ಕೆ ತಗೊಂಡಿದ್ದೀನಿ. ನಮಗೆ ಬೇಕಿರೋದು ಅವಳ ಕೆಲಸ ಬ್ಯಾಕ್ಗ್ರೌಂಡ್ ಅಲ್ಲ. ರಾಜಲಕ್ಷ್ಮಿ ಅವರು, ವರ್ಧನ್ ಗ್ರೂಪ್ ಆಫ್ ಕಂಪನೀಸ್ನಲ್ಲಿ ಕೆಲಸ ಮಾಡೋರಿಗೂ ಒಂದು ಅರ್ಹತೆ ಇರಬೇಕು. ನೆನ್ಪಿಟ್ಕೋ, ಸುಮ್ಮನೆ ಯಾರನ್ನೋ ಒಳಗೆ ಬಿಟ್ಕೊಂಡು ಮನೆ ಮರ್ಯಾದೆ ಕಳೆದುಕೊಳ್ಬೇಡ. ಅಭಿಜಿತ್ ಮೌನವಾಗಿ ಊಟ ಮಾಡುತ್ತಾನೆ. ಆದರೆ ಅವನ ಮನಸ್ಸಿನಲ್ಲಿ ಜಾನು ತನಗೆ ಕೊಟ್ಟ ಉತ್ತರಗಳು ಪದೇ ಪದೇ ನೆನಪಾಗ್ತಿರುತ್ತೆ. ರಾಜಲಕ್ಷ್ಮಿ ಕೂಡ ಈ ಎಲೈಟ್ ಫ್ಯಾಷನ್ ಹಬ್ನ ಶೇರ್ ಹೋಲ್ಡರ್ ಆಗಿರ್ತಾರೆ. ಕಂಪನಿಯಲ್ಲಿ ಏನೇ ಮುಖ್ಯ ನಿರ್ಧಾರವಾದರೂ ಇವರ ಬಳಿ ಬಂದೇ ಬರುತ್ತೆ. ಅಜ್ಜಿಗೆ ಇಂದು ಆಫೀಸ್ನಲ್ಲಿ ಅಭಿಜಿತ್ ಹಾಗೂ ಜಾನು ನಡುವೆ ನಡೆದ ಘಟನೆಯನ್ನು ಅವನ PA ಮುರಳಿ ಅವರಿಗೆ CCTV ಫುಟೇಜ್ ಕಳಿಸಿರುತ್ತಾನೆ. ಏಕೆಂದರೆ ಅಜ್ಜಿಯ ವಾರ್ನಿಂಗ್ ಆಗಿರುತ್ತೆ. ಆಫೀಸ್ನಲ್ಲಿ ಏನೇ ನಡೆದರೂ
ಮುಖ್ಯವಾದದ್ದು ನಂಗೆ ಗೊತ್ತಾಗಬೇಕು ಅಂತ ಅದಕ್ಕೆ ಅವನು ಆಗಾಗ ಈ ಥರ ವಿಡಿಯೋ ಅಜ್ಜಿಗೆ ಕಳಿಸುತ್ತಾ ಇರುತ್ತಾನೆ. ಆ ವಿಡಿಯೋ ನೋಡಿ ಅಜ್ಜಿಗೆ ಒಂದು ಕ್ಷಣ ಶಾಕ್ ಆಗಿ ಅಭಿಜಿತ್ ತನ್ನ ಕೋಣೆಯಲ್ಲಿ ಮಲಗಲು ಹೋದಾಗ ರಾಜಲಕ್ಷ್ಮಿಯವರು ಅಲ್ಲಿಗೆ ಬರುತ್ತಾರೆ. ಅವರ ಕೈಯಲ್ಲಿ ಹಳೆಯದಾದ ಮಸುಕಾಗಿರುವ ಒಂದು ಫೋಟೋ ಇರುತ್ತೆ. ಅಜ್ಜಿ, ಅಭಿ, ನೀನು ಕೆಲ್ಸಕ್ಕೆ ತಗೊಂಡಿರೋ ಆ ಹುಡುಗಿ ಹೆಸರು ಜಾನು ಅಂತಾನೆ ಅಥವಾ ಪೂರ್ತಿ ಹೆಸರು ಬೇರೆ ಇದೆಯಾ? ಅಭಿಜಿತ್ ಗಾಬರಿಯಿಂದ ಅವಳ ಫೈಲ್ನಲ್ಲಿ ಜಾನಕಿರಾವ್ ಅಂತ ಇತ್ತು ಅಜ್ಜಿ, ಯಾಕೆ ಕೇಳ್ತಿದ್ದೀರಾ? ಅಜ್ಜಿ ಆ ಹಳೆಯ ಫೋಟೋವನ್ನು ಟೇಬಲ್ ಮೇಲೆ ಇಡುತ್ತಾರೆ. ಆ ಫೋಟೋದಲ್ಲಿ ಯುವತಿಯೊಬ್ಬಳು ನಿಂತಿದ್ದಾಳೆ. ಅವಳು ಜಾನುವಿನ ಹೋಲಿಕೆಯನ್ನೇ ಹೊಂದಿದ್ದಾಳೆ. ಆದರೆ ಆಕೆಯ ಪಕ್ಕದಲ್ಲಿ ನಿಂತಿರುವುದು ಅಭಿಜಿತ್ನ ತಂದೆ ಅಥವಾ ಅಜ್ಜ ಅಲ್ಲ, ಬದಲಿಗೆ ಯಾರೋ ಅಪರಿಚಿತ ವ್ಯಕ್ತಿ. ಅಜ್ಜಿ ದನಿ ನಡುಗುತ್ತಾ, ಇವಳು ನನ್ನ ಮಗಳು, ನಿನ್ನ ಅತ್ತೆ. 25 ವರ್ಷಗಳ ಹಿಂದೆ ಈ ಮನೆಯ ಮರ್ಯಾದೆ ಮಣ್ಣುಪಾಲು ಮಾಡಿ ಒಬ್ಬ ಸಾಮಾನ್ಯ ಕೆಲಸಗಾರನ ಜೊತೆ ಓಡಿ ಹೋಗಿದ್ದಳು. ಅವಳನ್ನು ನಾನು ಈ ಮನೆಯಿಂದ ಮಾತ್ರವಲ್ಲ, ನನ್ನ ನೆನಪಿಂದಲೂ ಹೊರಹಾಕಿದ್ದೆ. ಅಭಿಜಿತ್ ಫೋಟೋವನ್ನು ಹತ್ತಿರದಿಂದ ನೋಡುತ್ತಾನೆ. ಆ ಫೋಟೋದಲ್ಲಿದ್ದ ಹುಡುಗಿ ಧರಿಸಿದ್ದು ಕೂಡ ಅದೇ ತರಹದ ಒಂದು ಹಳೆಯ ಒಡವೆ. ಅದು ಜಾನುವಿನ ಕೊರಳಲ್ಲಿ ಇಂಟರ್ವ್ಯೂ ದಿನ ಇದ್ದ ಮಾಂಗಲ್ಯದ ಸರದ ಸಣ್ಣ ಪೆಂಡೆಂಟ್ ಹೋಲುತ್ತಿತ್ತು. ಅಜ್ಜಿ, ಒಂದು ವೇಳೆ ಆ ಜಾನಕಿ ಈಕೆಯ ಮಗಳೇ ಆಗಿದ್ರೆ? ಅವಳು ಈ ಮನೆಗೆ ಬಂದಿರೋದು ಕೆಲಸಕ್ಕಲ್ಲ ಅಭಿ, ಸೇಡ್ ತೀರಿಸ್ಕೊಳ್ಳೋಕ್ಕೆ. ಈ ಆಸ್ತಿಯಲ್ಲಿ ಪಾಲನ್ನು ಕೀಳಕ್ಕೆ ಅವಳು ಬಂದಿದ್ದಾಳೆ ಅನಿಸುತ್ತೆ. ಅಭಿಜಿತ್ ಸ್ತಬ್ಧನಾಗುತ್ತಾನೆ. ಜಾನುವಿನ ಮುಗ್ಧ ಕಣ್ಣುಗಳ ಹಿಂದೆ ಇಂತಹ ದೊಡ್ಡ ಇತಿಹಾಸ ಅಡಗಿದೆಯೇ? ಅವಳು ಅಜ್ಜಿಯ ಮೊಮ್ಮಗಳೇ ಅಥವಾ ಇದು ಕೇವಲ ಹೋಲಿಕೆಯೇ? ಈ ಕಥೆಯ ಮುಂದಿನ ಭಾಗವನ್ನು ನೀವು ತಿಳ್ಕೋಬೇಕಾದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.